ವೀಕ್ಷಕರೇ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾ ಹೊನ್ಕುಪ್ಪೆ. ಇದೀಗ ಹೆಡ್ಲೈನ್ಸ್. ಆಪರೇಷನ್ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ ಸೈನಿಕರು. ವೀರ ಸೈನಿಕರನ್ನ ಬೆಂಬಲಿಸಿ ಬೆಳಗಾವಿಯಲ್ಲಿ ತಿರಂಗ ಯಾತ್ರೆ. ನೂರಾರು ಸಂಖ್ಯೆಯಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿದ ದೇಶಾಭಿಮಾನಿಗಳು. ಮಹಿಳೆಗೆ ಪಿಕಪ್ ವಾಹನವು ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಮಹಿಳೆ. ಮುಧೋಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತ. ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊರ ಜಿಲ್ಲೆಯ ಸಿಬಿಐ ಮಗ ಸೇರಿದಂತೆ 3 ಅರೆಸ್ಟ್. ಶುಕ್ರವಾರ ಆರೋಪಿಗಳನ್ನು ಬಂಧಿಸಿದ ತಿಲಕವಾಡಿ ಪೊಲೀಸರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿನ ಹಿನ್ನೆಲೆಯಲ್ಲಿ ವೀರ ಸೈನಿಕರನ್ನು ಬೆಂಬಲಿಸಿ ಮಾಜಿ ಶಾಸಕ ಅನಿಲ್ ಬೆನಕೆ ನೇತೃತ್ವದಲ್ಲಿ ಗುರುವಾರ ಬೆಳಗಾವಿಯಲ್ಲಿ ತಿರಂಗ ಯಾತ್ರೆ ನಡೆಸಲಾಯಿತು. ಆಪರೇಷನ್ ಸಿಂಧೂರಿನ ಕಾರ್ಯಾಚರಣೆ ಯಶಸ್ಸಿನ ಹಿನ್ನೆಲೆಯಲ್ಲಿ ವೀರ ಸೈನಿಕರನ್ನ ಬೆಂಬಲಿಸಿ ಮಾಜಿ ಶಾಸಕ ಅನಿಲ್ ಬೆನಕೆ ನೇತೃತ್ವದಲ್ಲಿ ಗುರುವಾರ ಬೆಳಗಾವಿಯಲ್ಲಿ ತಿರಂಗ ಯಾತ್ರೆಯನ್ನ ನಡೆಸಲಾಯಿತು. ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ ನಮ್ಮ ಹೆಮ್ಮೆಯ ಸೈನಿಕರನ್ನ ಬೆಂಬಲಿಸಿ ಮಾಜಿ ಶಾಸಕ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನಕೆ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ರ್ಯಾಲಿಗೆ ಶ್ರೀ ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ ಚೌಕದಲ್ಲಿ ಚಾಲನೆಯನ್ನ ನೀಡಲಾಯಿತು. ನೂರಾರು ಸಂಖ್ಯೆಯಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ದೇಶಾಭಿಮಾನಿಗಳ ಭಾರತ್ ಮಾತಾ ಕಿ ಜೈ ಸೇರಿದಂತೆ ಇನ್ನಿತರ ಅಭಿಮಾನದ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ಎಲ್ಲರ ಕೈಯಲ್ಲಿ ತ್ರಿವರ್ಣ ಧ್ವಜಗಳು ರಾರಾಜಿಸ್ತಾ ಇದ್ವು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯರಾದ ದಿಲೀಪ್ ವೇರ್ನೇಕರ್, ಉಗ್ರವಾದಿಗಳ ಮೂಲಕ ಹಲ್ಲೆ ನಡೆಸಿ ಭಾರತೀಯರನ್ನ ಗುಂಡಿಕ್ಕಿ ಕೊಂದ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ನೀಡಿದೆ. ಪಾಕಿಸ್ತಾನದೊಂದಿಗೆ ಎಲ್ಲ ವ್ಯವಹಾರಗಳನ್ನ ಸ್ಥಗಿತಗೊಳಿಸಿ ಭಾರತವು ತಕ್ಕ ಪಾಠವನ್ನ ಕಲಿಸುತ್ತಿದೆ ಎಂದರು. ಆ ಪರಿಣಾಮದ ಪ್ರತಿಫಲವೇ ಇವತ್ತು ಇದು ತಿರಂಗ ಅಭಿಯಾನ ಏನ್ ನಡೀತಾ ಇದೆ, ತ್ರಿರಂಗ ಯಾತ್ರೆ ಏನ್ ನಡೀತಾ ಇದೆ, ಅದರ ಒಂದು ಪರಿಣಾಮ ಇದು ದೇಶಭಕ್ತರ ಮನದಾಳಲ್ಲಿ ಮುಟ್ಟಿ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಯಶಸ್ವಿಯಾಗಿದೆ. ನಮ್ಮ ದೇಶದ ಸೇನೆಗೆ, ನಮ್ಮ ದೇಶದ ಸೈನಿಕರಿಗೆ ಬೆಂಬಲವಾಗಿ ಇವತ್ತು ಇಡೀ ರಾಷ್ಟ್ರದ ಜನರೆಲ್ಲ ಸೇರಿ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇರೋದು ಒಳ್ಳೆಯ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಸೇನೆಗೆ, ಭಾರತೀಯ ಸೇನೆಗೆ 47 का भारत आज नहीं है. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಂತರ ನಮ್ಮ ಸೈನಿಕರ ಸಾಮರ್ಥ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ದೇಶದ ಎಲ್ಲ ಜನರು ಒಂದಾಗಿ ದೇಶಾಭಿಮಾನವನ್ನ ಮೆರೆಯುತ್ತಿದ್ದಾರೆ. ತಿರಂಗ ಯಾತ್ರೆಯಲ್ಲಿ ಎಲ್ಲರಲ್ಲಿ ದೇಶಾಭಿಮಾನವನ್ನ ಹಾಗೂ ಸೈನಿಕರಲ್ಲಿ ಹೊಸ ಹುಮ್ಮಸ್ಸನ್ನ ತುಂಬಲಿದೆ ಎಂದು ಬಸವಂತಪ್ಪ ಪೂಜಾರ್ ಹೇಳಿದ್ರು. ಆಪರೇಷನ್ ಸಿಂಧೂರ್ करने में हमारा सैनिक सफल हुए हैं. अंदर घुसकर 100 से भी अधिक आतंकवादियों को हमने मारा और हफीज सईद के एक ही परिवार के 14 लोगों को मारने में हमारा सैनिक सफल हुए हैं. पाकिस्तान को खाने के लिए, पीने के लिए पैसा नहीं है. दुनिया में सभी राष्ट्रों में भिक्षा लेने के लिए घूमता है और इतना निष्क्रिय, इतना दुर्व्यवहार करने वाला पाकिस्तान अपने लिए न सोचते हुए डर के छुप के मारने में वो सफल होता है, लेकिन भारत के सैनिक उनको सफल नहीं होने देता. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಭಾಗವಹಿಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ಪಿಕಪ್ ವಾಹನವು ಮಹಿಳೆಗೆ ಡಿಕ್ಕಿ ಹೊಡೆದ ಪರಿಣಾಮ ಆಕೆ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಈ ಅಪಘಾತ ಗ್ರಾಮದ ಮುಧೋಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ.
ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ಒಂದು ಪಿಕಪ್ ವಾಹನವು ಮಹಿಳೆಗೆ ಡಿಕ್ಕಿ ಹೊಡೆದ ಪರಿಣಾಮ ಆಕೆ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಈ ಅಪಘಾತ ಗ್ರಾಮದ ಮುದೋಳ್ ನಿಪ್ಪಾಣಿ ರಾಜ್ಯದ ಹೆದ್ದಾರಿಯಲ್ಲಿ ನಡೆದಿದೆ. ಈ ದೃಶ್ಯವು ಸಿಸಿಟಿವಿಯಲ್ಲಿ ಭಯಾನಕವಾಗಿದ್ದು, ಉಮರಾಣಿ ಗ್ರಾಮದ ಸರಿತಾ ಮಾರುತಿ ಮಗದುಂ ಎಂಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕ್ಕೋಡಿಯಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ತಿಲಕ್ವಾಡಿ ಪೊಲೀಸ್ ಠಾಣೆ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಜಿಲ್ಲೆಯ ಸಿಪಿಐ ಮಗ ಸೇರಿದಂತೆ ಮೂವರನ್ನು ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ. ತಿಲಕ್ವಾಡಿ ಪೊಲೀಸ್ ಠಾಣೆ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಜಿಲ್ಲೆಯ ಸಿಪಿಐ ಮಗ ಸೇರಿದಂತೆ ಮೂವರನ್ನು ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ. ರಾಜ್ಯದ ಬೇರೆ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಪಿಐ ಪುತ್ರ ಅಪ್ರಾಪ್ತ ಆರೋಪಿ ಸೇರಿದಂತೆ ರೆಸಾರ್ಟ್ ನಡೆಸುತ್ತಿದ್ದ ಇಬ್ಬರು ಆರೋಪಿಗಳನ್ನು ಮಾರ್ಕೆಟ್ ಪೊಲೀಸರು ಬಂಧಿಸಿ ಹಿಂಡಲ್ಗಾ ಜೈಲಿಗೆ ರವಾನೆ ಮಾಡಿದ್ದಾರೆ. ಬೆಳಗಾವಿಯ ಹೊರವಲಯದ ರೆಸಾರ್ಟ್ನಲ್ಲಿ ನಡೆದಿದ್ದ ಸಾಮೂಹಿಕ ಅತ್ಯಾಚಾರ ನಡೆಸಿದ ಸಾಕಿಬ್ ಎಂಬಾತ ಸೇರಿ ಇಬ್ಬರು ಅಪ್ರಾಪ್ತರಿದ್ದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ರು. ಪ್ರಕರಣ ದಾಖಲಾಗುತ್ತಿದ್ದಂತೆ ಕೇಸ್ ಸಾಕಿಬ್ ಸೇರಿ ಓರ್ವ ಅಪ್ರಾಪ್ತನನ್ನ ಅರೆಸ್ಟ್ ಮಾಡಿದ ಪೊಲೀಸರು. ಈಗ ಸಿಪಿಐ ಪುತ್ರ ಸೇರಿ ರೆಸಾರ್ಟ್ ನಡೆಸುತ್ತಿದ್ದವರನ್ನ ಬಂಧಿಸಿದ್ದಾರೆ. ಅಪ್ರಾಪ್ತರಿಗೆ ರೆಸಾರ್ಟ್ ಕೊಟ್ಟಿದ್ದ ರೋಹಿತ್ ಪಾಟೀಲ್, ಅಶುತೋಷ್ ಪಾಟೀಲ್ ಹಿಂಡಲ್ಗಾ ಜೈಲಿಗೆ ರವಾನೆ ಮಾಡಿದ್ದಾರೆ. ಮನೆಯೊಂದನ್ನ ಬಾಡಿಗೆ ಪಡೆದು ತಿಂಗಳಿಗೆ 20,000ಕ್ಕೆ ರೆಸಾರ್ಟ್ ಆಗಿ ಪರಿವರ್ತನೆ ಮಾಡಿದ್ರು. ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆ ಪೊಲೀಸರಿಂದ ಬಂಧಿಸಿದ್ದಾರೆ. ಸಿಪಿಐ ಪುತ್ರನನ್ನು ರಿಮ್ಯಾಂಡ್ ಹೋಮ್ನಲ್ಲಿ ಇಡಲಾಗಿದೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना।
आदर्श साडी ड्रेस मटेरियल्स अँड रेडीमेड्स, रामदेव गल्ली बेलगाम. आराधना साडी ड्रेस मटेरियल्स, मारुती गल्ली बेलगाम. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಧಾರವಾಡದಿಂದ ಬೆಳಗಾವಿ ಕಡೆಗೆ ಬರುತ್ತಿದ್ದ ಕಾರಿನ ಚಾಲಕ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಘಟನೆ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿರುವ ಹಲ್ಕಾ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದಿದೆ. ಧಾರವಾಡದಿಂದ ಬೆಳಗಾವಿ ಕಡೆಗೆ ಬರ್ತಾ ಇದ್ದ ಕಾರಿನ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಘಟನೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿರುವ ಹಲಗಾ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದಿದೆ. ಕಾರು ಚಾಲಕನಿಗೆ ಗಂಭೀರವಾಗಿ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಹಿರೇಬಾಗೇವಾಡಿ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡ ಚಾಲಕನ ಹೆಸರು ತಿಳಿದು ಬಂದಿಲ್ಲ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಶಹಾಪುರ್ ಮುಕ್ತಿಧಾಮ ಸ್ಮಶಾನ ಭೂಮಿಯಲ್ಲಿರುವ ಅಂತ್ಯ ಸಂಸ್ಕಾರ ಶೆಡ್ನಲ್ಲಿ ಇಂದು ಮಧ್ಯಾಹ್ನ ಮರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಈ ಸಂದರ್ಭದಲ್ಲಿ ಪಕ್ಕದ ಶೆಡ್ನಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತಿತ್ತು. ಆದರೆ ನಾಗರಿಕರು ಅಲ್ಲಿ ಹತ್ತಿರವಿಲ್ಲದ ಕಾರಣ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಹಾಪುರ್ ಮುಕ್ತಿಧಾಮ ಸ್ಮಶಾನ ಭೂಮಿಯಲ್ಲಿರುವ ಅಂತ್ಯ ಸಂಸ್ಕಾರ ಶೆಡ್ನಲ್ಲಿ ಇಂದು ಮಧ್ಯಾಹ್ನ ಮರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಈ ಸಂದರ್ಭದಲ್ಲಿ ಪಕ್ಕದ ಶೆಡ್ನಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತಿತ್ತು. ಆದರೆ ನಾಗರಿಕರು ಅಲ್ಲಿ ಹತ್ತಿರವಿಲ್ಲದ ಕಾರಣ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಹಾಪುರ್ ಸ್ಮಶಾನ ಭೂಮಿಯಲ್ಲಿ 21 ವರ್ಷಗಳ ಹಿಂದೆ ಮುಕ್ತಿಧಾಮ ಸೇವಾ ಸುಧಾರಣಾ ಮಂಡಳಿ ಹಾಗೂ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ವತಿಯಿಂದ ಮೊದಲು ಶೆಡ್ ನಿರ್ಮಿಸಲಾಯಿತು. 3 ವರ್ಷಗಳ ಹಿಂದೆ ಈ ಶೆಡ್ಗೆ ಮೇಲ್ಛಾವಣಿಯ ಲೋಹದ ಹಾಳೆಗಳನ್ನು ಅಂಟಿಸಲಾಯಿತು. ಆದರೆ ಆ ಹಾಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ವು. ಶೆಡ್ ಸಂಪೂರ್ಣ ಅಪಾಯಕಾರಿಯಾದ ಸ್ಥಿತಿಯಲ್ಲಿ ನಿಂತಿತ್ತು. ಇತ್ತೀಚೆಗೆ 4 ದಿನಗಳ ಹಿಂದೆ ನಗರ ಪಾಲಿಕೆ ಆಯುಕ್ತರಾದ ಶುಭಾ ಬಿ ಅವರು ಸ್ಮಶಾನ ಭೂಮಿಗೆ ಭೇಟಿ ನೀಡಿ ಅಪಾಯದ ಸ್ಥಿತಿಯಲ್ಲಿರುವ ಶೆಡ್ ಅನ್ನು ಪರಿಶೀಲನೆ ನಡೆಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल क्यों मचलती है, ये कैसा है
आराधना, मारुति गली, बेळगाव। वस्त्रों का संगम, सुंदर सलोना, मन भाए आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ 10 ಜನರು ಕತ್ತಿ ಕುಟುಂಬದ ಬೆಂಬಲಿತ ಅಧ್ಯಕ್ಷ ಕಲಗೌಡ ಪಾಟೀಲ್ ವಿರುದ್ಧ ಇಂದು ಅವಿಶ್ವಾಸ ಮಂಡನೆ ಮಾಡಿದ್ರು. ಹುಕ್ಕೇರಿ ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ 10 ಜನರನ್ನು ಕತ್ತಿ ಕುಟುಂಬದ ಬೆಂಬಲಿತ ಅಧ್ಯಕ್ಷ ಕಲಗೌಡ ಪಾಟೀಲ್ ವಿರುದ್ಧ ಇಂದು ಅವಿಶ್ವಾಸ ಮಂಡನೆ ಮಾಡಿದ್ರು. ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ 11 ಜನ ಸದಸ್ಯರು ಕತ್ತಿ ಕುಟುಂಬದ ವಿರುದ್ಧ ಶಕ್ತಿ ಪ್ರದರ್ಶನ ನಡೆಸಿದ್ದು, ಅಧ್ಯಕ್ಷ ಕಲಗೌಡ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಲು ಗುಪ್ತ ಮತದಾನ ನಡೆಯಿತು. ಅಧ್ಯಕ್ಷ ಕಲಗೌಡ ಪಾಟೀಲ್ ಪರ 5 ಜನ ಮತ್ತು ಅವರ ವಿರುದ್ಧ 11 ಜನ ಸದಸ್ಯರು ಕೈ ಎತ್ತಿ ಅವಿಶ್ವಾಸ ಮಂಡಿಸಿದ್ರು. ಅವಿಶ್ವಾಸ ಮಂಡನೆಯ ಬಳಿಕ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ 15 ದಿನಗಳ ಒಳಗಾಗಿ ನೂತನ ಅಧ್ಯಕ್ಷ ಸ್ಥಾನದ ಪ್ರಕ್ರಿಯೆ ನಡೆಯಲಿದೆ. ಮತ್ತೊಮ್ಮೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಕತ್ತಿ ಕುಟುಂಬದ ಹಿಡಿತದಲ್ಲಿದ್ದ ಮತ್ತೊಂದು ಸಂಸ್ಥೆಯನ್ನು ಕಸಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವಿಶ್ವಾಸ ಮಂಡನೆ ಆಗುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಚರಿಸಿದ್ರು. ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ, ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ರಾಜಕೀಯ ಮಾಡದೆ ಜನರ ಸೇವೆ ಮಾಡುವುದು ಮುಖ್ಯ ಗುರಿಯಾಗಿದೆ ಎಂದರು. ಇಲ್ಲಿ ರೈತ ಬಾಂಧವರು ಕೂಡ ಇದು ಒಂದು ಹೊಸ ಆಯೋಜನೆ ಕೊಡಬೇಕು, ಹೊಸತನ ಒಂದು ಬರಬೇಕು, ಜನರಿಗೆ ಯಾರಿಗೂ ತೊಂದರೆ ಆಗದಂತೆ ನಡೀಬೇಕು ಅಂತ ಕೇಳಿಕೊಂಡಾಗ ಸಹಕಾರ ರಂಗದಲ್ಲಿ ನಡೀತಂಥ ದೇಶದಲ್ಲಿ ಏಕಮೇವ ವಿದ್ಯುತ್ ಸಂಘ ಇದು ದೇಶದಲ್ಲಿ ಒಂದೇ ಇರೋದರಿಂದ ನಾವು ಒಳ್ಳೆಯ ರೀತಿಯಿಂದ ನಡೆಸಬೇಕು, ದೇಶದಲ್ಲಿ ಮಾದರಿಯಾಗಿ ಮಾಡಬೇಕಂತ ಒಂದು ಉದ್ದೇಶದಿಂದ ಯಾವುದೇ ರಾಜಕಾರಣಿಗಳಲ್ಲಿ ಸಹಕಾರ ಸಂಘವನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ್ತು ಎಲ್ಲ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಇಲ್ಲಿ ಮಾಡಬೇಕಾಗಿದೆ. ಇವತ್ತು TC ಇರ್ಬೋದು ಅಥವಾ ಪ್ಲಾಟ್ ಮಾಡಿದವರು ಇರ್ಬೋದು ಅಥವಾ ಹಲವಾರು ಕನೆಕ್ಷನ್ಗಳಿಗೆ ಬೇಕಾದ ಜನರಿಗಿರ್ಬೋದು, ಏನು ಒಂದು ತೊಂದರೆ ಆಗ್ತದೋ ಅಂತ ತಿಳ್ಕೊಂಡು ಈಗಾಗಲೇ ನಮ್ಮ ಎಲ್ಲ ನಿರ್ದೇಶಕರು ಹೇಗಂತೆ ಇನ್ನು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ನಡೀಬೇಕಂತ ತಿಳ್ಕೊಂಡು ಇವತ್ತು 10 ಜನ ಒಂದು ಕಡೆ ಬಂದು ಇವತ್ತು ಅವಿಶ್ವಾಸ ಠರಾವು ಮಂಡನೆ ಮಾಡಿ ಅದು ಮಂಜೂರಾಗ್ಯದ. ಆದ ಕಾರಣ ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯರು ಕೂಡ ಅವರವ್ರ ಭಾಗದಲ್ಲಿ
ಅವರು ಇರ್ತಕ್ಕಂಥ ಸಮಸ್ಯೆಗಳನ್ನ ಅವರೇ ಪರಿಹಾರ ಮಾಡ್ಬೋದು. ಅವರು ಒಂದು ಫೋನ್ ಮುಖಾಂತರ ಹೇಳಿದರೂ ಕೂಡ ಸಂಘದವರು ಎಲ್ಲವನ್ನು ಕೆಲಸ ಮಾಡಿ ಈಗಾಗಲೇ 15 ದಿವಸ ಇಷ್ಟೇ ಒಂದು ಇವರೆಲ್ಲರೂ ಕೂಡಿದ್ದಾರೆ ಅಂದ ಕೂಡ ಇವ್ರ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದು ಮುಂದಿನ ದಿನವಾಗಿ ಒಳ್ಳೆಯ ರೀತಿಯಿಂದ ಇವತ್ತು ಮುಖ್ಯವಾಗಿ 24/7 ಏನು ಒಂದು ನಮ್ಮ ಈಗಾಗಲೇ ಚಿಕ್ಕೋಡಿ ನಿಪಾಣಿಯಲ್ಲಿ ಏನೊಂದು ನಿರಂತರ ಜ್ಯೋತಿ ಪ್ರಾರಂಭ ಆಗಿದೆ. ಆ ರೀತಿಯಲ್ಲಿ ಇಲ್ಲಿಯೂ ಕೂಡ ಆಗಬೇಕಾಗಿದೆ. ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ನಮ್ಮ ಮಾಜಿ ಸಚಿವರು ಮತ್ತು ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಎಲ್ಲರೂ ನಾವು ಸೇರಿ ಈ ಒಂದು ತಾಲೂಕಿನ ಏಳಿಗೆಗೆ ಎಸ್ಕಾಂ ಏನು ಒಂದು ಸಹಾಯ ಸಹಕಾರವನ್ನು ನೀಡ್ತೀವಿ ಅಂತ ನಾನು ಹೇಳಬೇಕು. ಸಂಘದ ಸದಸ್ಯರಾದ ಶಿಶಿರಾಜ್ ಪಾಟೀಲ್ ಅವರು ಮಾತನಾಡಿ, ರೈತರ ಏಳಿಗೆಗಾಗಿ ತೋಟಪಟ್ಟಿ ಮನೆಗಳಿಗೆ ನಿರಂತರ ಜ್ಯೋತಿ ಯೋಜನೆಯಡಿ 24 ಗಂಟೆ ಕೊಡುವ ವ್ಯವಸ್ಥೆ ಮಾಡಲಾಗುವುದು ಎಂದರು. ಸಲುವಾಗಿ ಇವತ್ತು ನಾವು ಎಲ್ಲರೂ 10 ಜನ ಇಲ್ಲಿ ಕೂಡಿದೆವು. ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರ ಒಂದು ಉದ್ದೇಶ ಏನಿತ್ತಂದ್ರೆ ನಮ್ಮ ಭಾಗದ ರೈತರಿಗೆ ಒಂದು ಅನುಕೂಲ ಆಗಲಿ ಅಂಥೇಳಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಮತ್ತು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ನಿರ್ಮಾಣ ಮಾಡಿದ್ವಿ. ಇವತ್ತು ನಾವು ಹೊರಗೆ ಬೀಳೋಕ್ಕೆ ಕಾರಣ ಅಂದ್ರೆ ನಮಗೆ ಕೆಲಸ ಆಗಬೇಕು. ಕೆಲವೊಂದು ಡೈರೆಕ್ಟರ್ದು ಆಗ್ತಿದ್ದು, ಕೆಲವೊಂದು ಆಗ್ತಿದ್ದಕ್ಕಿಲ್ಲ. ಮತ್ತು ಇದು ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ, ಬಾಲಚಂದ್ರಣ್ಣ ಜಾರಕಿಹೊಳಿ ಮತ್ತು ಅಣ್ಣಾಸಾಹೇಬಣ್ಣ ಜೊಲ್ಲೆ ಇವರ ನೇತೃತ್ವದಾಗ ನಾವು ಇವತ್ತು ಎಲ್ಲರೂ 11 ಜನ ಒಬ್ಬರ ಗೌರ್ಮೆಂಟ್ ನಾಮಿನೇಟೆಡ್ ಅದು ಹಿಂಗೆ ಕೂಡಿ ಎಲ್ಲರೂ 11 ಜನ ಒಂದು ಒಕ್ಕಡಿನಿಂದ ಇವತ್ತು ನಾವು ಅವಿಶ್ವಾಸ ಠರಾವನ್ನು ಮನ್ಯ ಮಾಡಿದೆವು. ಅದಕ್ಕೆ ನಾವು ಇವತ್ತು ಗೆದ್ದಿದ್ದೇವಾದ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸೇಂಟ್ ಜೋಸೆಫ್ ಹೈಸ್ಕೂಲ್ ವಿದ್ಯಾರ್ಥಿನಿ ಅನುಷಾ ಪಂಪಾಪತಿ ದೇಸಾಯಿಗೆ 625ಕ್ಕೆ 624 ಅಂಕ ಪಡೆದಿದ್ದು, ಕುಟುಂಬಸ್ಥರು ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸೇಂಟ್ ಜೋಸೆಫ್ ಹೈಸ್ಕೂಲ್ ವಿದ್ಯಾರ್ಥಿನಿ ಅನುಷಾ ಪಂಪಾಪತಿ ದೇಸಾಯಿಗೆ 625ಕ್ಕೆ 624 ಅಂಕ ಪಡೆದಿದ್ದು, ಕುಟುಂಬಸ್ಥರು ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅನುಷಾ, ನನಗೆ ಮೊದಲಿಗೆ 625ಕ್ಕೆ 621 ಅಂಕ ಬಂದಿತ್ತು. ಅದನ್ನು ಮರು ಮೌಲ್ಯಮಾಪನ ಮಾಡಿದಾಗ 624 ಅಂಕ ಬಂದಿದೆ. ಇಂಗ್ಲಿಷ್ ವಿಷಯದಲ್ಲಿ ಇನ್ನೂ 1 ಅಂಕ ಕಡಿಮೆ ಬಂದಿದೆ. ಅದಕ್ಕೂ ಮರು ಮೌಲ್ಯಮಾಪನ ಹಾಕೋಕೆ ಸಿದ್ಧತೆ ಮಾಡಿಕೊಂಡಿದ್ದೇನೆ ಎಂದರು. ನನಗೆ ಫಸ್ಟ್ 621 ಮಾರ್ಕ್ಸ್ ಬಂದಿತ್ತು. ನಾನು ಸೇಂಟ್ ಜೋಸೆಫ್ಸ್ ಕಾನ್ವೆಂಟ್ ಹೈಸ್ಕೂಲಿಂದ. ಸೊ ಸ್ಟಾರ್ಟಿಂಗಿಗೆ ರಿಸಲ್ಟ್ಸ್ ನೋಡಿದ ತಕ್ಷಣ ಒಂಚೂರು ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕಂದರೆ ಮ್ಯಾಥ್ಸ್, ಇಂಗ್ಲೀಷ್ ಈ ಸಬ್ಜೆಕ್ಟ್ಸ್ನಲ್ಲಿ ನಾನು ಭಾಳ ಕಾನ್ಫಿಡೆಂಟ್ ಇದ್ದೆ. ಆದರೂ ಇದರಲ್ಲಿ ಹೋಗಿದೆ ಅಲ್ಲ. ಆಮೇಲೆ ಅಂದ್ಕೊಂಡೆ ರಿವ್ಯಾಲ್ಯೂಯೇಷನ್ ಹಾಕೋಣ. ಸೊ ಹಾಕಿದ ಮೇಲೆ ರಿಸಲ್ಟ್ಸ್ ಬಂತು 624. ಸೊ ಈಗ ಖುಷಿ ಭಾಳ ಆಗ್ತಾಯಿದೆ. ಇಂಗ್ಲೀಷ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಆದರೆ ಅದು ಬಂದಿಲ್ಲ. ಮುಂದೆ ಪ್ರೊಸೀಜರ್ ಏನು ನೋಡಬೇಕು. ಆ 1 ಮಾರ್ಕಿಗೆ ಫೈಟ್ ಮಾಡ್ತೀನಿ. ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ನನ್ನ ಪೇರೆಂಟ್ಸ್ ಎಸ್ಪೆಷಲಿ, ನನ್ನ ಫಾದರ್ ಮಾಡೆಲ್ಸ್ ಮಾಡಿಕೊಡ್ತಿದ್ರು ನನಗೇನು ತಿಳಿಲಿಕ್ಕರು. ನನ್ನ ಅಕ್ಕ ದಿನ ಸಮ್ಸ್ ಹಾಕಿಕೊಡ್ತಿದ್ಲು. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದಾಳೆ ನಾನು ಕೂಡ. ಸೊ ಅವಳು ಭಾಳ ಕಾಂಟ್ರಿಬ್ಯೂಷನ್ ಇದೆ. ನಮ್ಮ ಸ್ಕೂಲ್ನಲ್ಲೂ ಟೀಚರ್ಸ್ ಎಲ್ಲ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಏನು ಡೌಟ್ ಇದ್ದರೂ ಪ್ರಾಕ್ಟೀಸ್ ತೊಗೋತಾಯಿದ್ರು. ಯಾವಾಗೂ ಹೀಗೆ ಮಾಡ್ತಾ ಇರಲಿಲ್ಲ, ಬರೀ ಓದೋದು, ಎದರಲ್ಲೂ ಭಾಗವಹಿಸಬೇಡಿ ಹೀಗೇನೂ ಇರ್ತಿರ್ಲಿಲ್ಲ. ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಮ್ಮ ಸಿಸ್ಟರು ದೇರ್ ಹ್ಯಾಸ್ ಬಿನ್ ಟೈಮ್ಸ್ ವೇರ್ ನಾನು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಅಲ್ಲಿ ನೆಕ್ಸ್ಟ್ ಡೇ ಪ್ರಿಲಿಮ್ಸ್ ಬರೆಯೋಕ್ಕೆ ಹೋಗಿದ್ದೀನಿ. ಸೊ ಹಾಗೂ ಆಗಿದೆ. ಸೊ ಇಟ್ ಈಸ್ ಬೇಸಿಕ್ಲಿ ಏನೇನಿರುತ್ತೆ ಎಲ್ಲ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿ ನಿಮ್ಮ ಕಡೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಏನಾದರೂ ಇದ್ದರೆ ಮುಂದೆ ಪ್ರಾಬ್ಲಮ್ ಆಗೋದಿಲ್ಲ. ಪ್ರಾಕ್ಟೀಸ್ 1-2 ಮಂತ್ಸ್ನ ಎಂಡಿಗೆ ಸೀರಿಯಸ್ಲಿ ಮಾಡಿದ್ದೀನಿ. ಸ್ಟಾರ್ಟಿಂಗಿಗೆ ಕಾನ್ಸೆಪ್ಟ್ಸ್ ಏನು ಕ್ಲಿಯರ್ ಮಾಡಿದ್ದೀನಿ, ಅದರ ಸಲುವಾಗೇ ಹೆಲ್ಪ್ ಆಯಿತು. ನನ್ನ ಪೇರೆಂಟ್ಸ್ ಏನು ಮಾಡಿದ್ದಾರೆ, ನನ್ನ ಟೀಚರ್ಸ್, ನನ್ನ ಸ್ಕೂಲ್, ಅದರ ಸಲುವಾಗೇ ನಂದು ಇಷ್ಟು ಚಲೋ ಮಾರ್ಕ್ಸ್ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಟ್ಯೂಷನ್ ಹೋಗುವುದು ಅದು ಮಾಡ್ತಾರೆ. ಆದರೆ ಮನೆಯಲ್ಲಿಯೇ ಮೊಬೈಲ್ ಇರುತ್ತೆ. ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಅದರಲ್ಲಿ ಬರುವ ಪಾಠದ ಬಗ್ಗೆ ತಿಳಿದುಕೊಂಡು ಪರೀಕ್ಷೆ ಎದುರಿಸಿದೆ ಎಂದರು. ಮುಂದೆ ನಾನು ವಾಣಿಜ್ಯ ವಿಭಾಗದಲ್ಲಿ ಆಸಕ್ತಿ ಹೊಂದಿದ್ದೇನೆ. ಹೆಚ್ಚಿಗೆ ಅಂಕ ಬಂದವರು ವಿಜ್ಞಾನ ವಿಷಯ ಆಯ್ಕೆ ಮಾಡಿಕೊಳ್ತಾರೆ. ನಿಮಗೆ ಯಾವುದು ಇಷ್ಟವಾಗುತ್ತೋ ಅದೇ ವಿಷಯ ಆಯ್ಕೆ ಮಾಡಿಕೊಂಡು ಸಾಧನೆ ಮಾಡಬಹುದು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಬಂದವನು. ಈ ಹಿಂದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರಲಿಲ್ಲ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿದರು.
ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಬಂದವನು. ಈ ಹಿಂದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರಲಿಲ್ಲ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಕಲಬುರಗಿಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿಯವರು ಸುದ್ದಿಗೋಷ್ಠಿ ಮಾಡಿದ ವೇಳೆ ಒಂದು ಗಾದೆ ಮಾತು ಹೇಳಿದ್ದಕ್ಕೆ ಅವರ ಮೇಲೆ ನಡೆದ ಹಲ್ಲೆ ಮಾಡಿ ಅಕ್ರಮ ಬಂಧನ ಮಾಡಿ ವಾಹನ ನಾಶಪಡಿಸಿದ ಸಂದರ್ಭದಲ್ಲಿ ಪೊಲೀಸರು ಮೌನಕ್ಕೆ ಜಾರಿರುವುದು ದುರ್ದೈವದ ಸಂಗತಿ ಎಂದರು. ಹಾಗಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳಬಹುದು? ಕಲಬುರಗಿ ರಿಪಬ್ಲಿಕ್ ಮಾಡ್ಕೊಂಡಿದ್ದಾರೆ ಖರ್ಗೆ ಕುಟುಂಬದವರು ಅಂತ ಹೇಳಿ ಯಾಕೆ ಆರೋಪ ಮಾಡಬಾರ್ದು? ಇದರ ಬಗ್ಗೆ ಮಾನ್ಯ ಗೃಹ ಸಚಿವರು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳ ಸಮ್ಮುಖದಲ್ಲಿ ಇಷ್ಟೆಲ್ಲ ನಡೆದ ಮೇಲೆ ಗೃಹ ಇಲಾಖೆಯ ವೈಫಲ್ಯದ ಬಗ್ಗೆ ಅವರು ಹೇಗೆ ಸಮರ್ಥನೆ ಮಾಡಿಕೊಳ್ತಾರೆ? ಹಾಗಾಗಿ ಕಲಬುರಗಿಯಲ್ಲಿ ನಡೆದಿರುವಂತಹ ಈ ಘಟನೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಪೊಲೀಸ್ ಇಲಾಖೆ ನಿಮಗೆ ಯೂನಿಫಾರ್ಮನ್ನು ಕೊಟ್ಟಿರುವಂಥದ್ದು, ನಿಮ್ಮ ಕೈಗೆ ಬೂಟು ಲಾಠಿಯನ್ನು ಕೊಟ್ಟಿರುವಂಥದ್ದು ಇನ್ನೊಬ್ಬರಿಗೆ ಸರೆಂಡರ್ ಆಗಿ ಇರೋದಕ್ಕೆ ಅಲ್ಲ. ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿ ಬರ್ತಾನೆ, ನಾನು ಕಾನೂನನ್ನು ಎತ್ತಿ ಹಿಡಿತೀನಿ ಅಂತ. ಪೊಲೀಸರ ಮೂಲಭೂತ ಕರ್ತವ್ಯ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು. ಆದರೆ ರಾಜಕೀಯ ಒತ್ತಡದಿಂದ ಈ ರೀತಿ ಇನ್ನೊಬ್ಬ ರಾಜಕಾರಣಿಯ ಕೈಗೊಂಬೆಯಾಗಿ ಯಾವ ಪೊಲೀಸರು ಕೂಡ ವರ್ತಿಸಬಾರದು ಅಂತ ಹೇಳಿ ನಾನು ಪೊಲೀಸರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಮಾನ್ಯ ಗೃಹ ಸಚಿವರು ಅತ್ಯಂತ ಅದಕ್ಷ, ಅತ್ಯಂತ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟ್ರು ಯಾರಾದರೂ ಇದ್ದರೆ ಈ ಕರ್ನಾಟಕ ಅದನ್ನು ನೋಟಿಸ್ ಮಾಡಿದರೆ ಅದು ಡಾಕ್ಟರ್ ಪರಮೇಶ್ವರ್ ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ನಿಮ್ಮ ಗುಂಡಾವರ್ತನೆ ನಡೆಯುವುದಿಲ್ಲ. ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಷಸರ್ಪ ಎಂದು ಕರೆದಿದ್ರು. ಅವರಿಗೆ ನೀವು ಮಾಡಿದ ಹಾಗೆ ಮಾಡಿಸಿದ್ರೆ ನಡೆಯುತ್ತದೆಯೇ ಎಂದು ಪ್ರಶ್ನಿಸಿದ್ರು. ಇನ್ನು ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಪಾಲಿಕೆ ಸದಸ್ಯ ರಾಜಶೇಖರ್ ಡೋನಿ, ರಮೇಶ್ ದೇಶಪಾಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆಪರೇಷನ್ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ ಸೈನಿಕರು, ವೀರ ಸೈನಿಕರನ್ನ ಬೆಂಬಲಿಸಿ ಬೆಳಗಾವಿಯಲ್ಲಿ ತಿರಂಗ ಯಾತ್ರೆ, ನೂರಾರು ಸಂಖ್ಯೆಯಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿದ ದೇಶಾಭಿಮಾನಿಗಳು. ಮಹಿಳೆಗೆ ಪಿಕಪ್ ವಾಹನವು ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಮಹಿಳೆ. ಮುದೋಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತ. ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊರ ಜಿಲ್ಲೆಯ ಸಿಬಿಐ ಮಗ ಸೇರಿದಂತೆ 3 ಅರೆಸ್ಟ್. ಶುಕ್ರವಾರ ಆರೋಪಿಗಳನ್ನು ಬಂಧಿಸಿದ ತಿಲಕವಾಡಿ ಪೊಲೀಸರು. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.